ಶ್ರೀ ಗಣೇಶಾಯ ನಮಃ. ಶ್ರೀ ದೇವಿ ನಾರಾಯಣೀಯಂ ವ್ಯಾಸ ನಾರದ ಸಮಾಗಮಂ ಷಷ್ಠದಶಕಂ. ತ್ವದಿಚ್ಛಯ ದೇವಿ ಪುಲಸ್ತ್ಯ ವಾಚ ಪರಾಶರಾದ್ ವಿಷ್ಣು ಪುರಾಣ ಕರ್ತುಃ ಮುನೇ ಹರಿರ್ಲೋಕಹಿತಾಯ ದೀಪ ದ್ಯತಾ ಪ್ರದೀಪೋ ಜನಿನ ಕೃಷ್ಣನಾಮ. ಈ ಶ್ಲೋಕದಲ್ಲಿ, ಹೇ ದೇವಿ, ನಿನ್ನ ಕೃಪೆಯಿಂದ ಪರಾಶರ ಮುನಿಗಳ ಪುತ್ರನಾಗಿ ವ್ಯಾಸ ಮಹರ್ಷಿಗಳು ಅವತರಿಸಿದರು. ಹೇಗೆ ಒಂದು ದೀಪದಿಂದ ಮತ್ತೊಂದು ದೀಪ ಬೆಳಗುತ್ತದೆಯೋ ಹಾಗೆಯೇ ದೈವಿಕ ಜ್ಞಾನವು ಪರಂಪರೆಯಿಂದ ಹರಿದು ಲೋಕದ ಹಿತಕ್ಕಾಗಿ ವ್ಯಾಸರ ಮೂಲಕ ಪ್ರವೇಶಿಸಿತು. ವೇದಂ ಚತುರ್ಧಾ ವ್ಯದದತ್ ಸ ಕೃಷ್ಣ ದ್ವೈಪಾಯನೋ ವ್ಯಾಸ ಇತಿ ಪ್ರಸಿದ್ಧಃ. ವೇದಾಂತ ಸೂತ್ರಾಣಿ ಪುರಾಣ ಜಾಲಂ ಮಹೇತಿಹಾಸಂಚ ಮಹಾಂಶಕಾರ. ಲೋಕದ ಜನರಿಗೆ ವೇದಜ್ಞಾನವನ್ನ ಸುಲಭವಾಗಿ ಅರ್ಥವಾಗುವಂತೆ ಮಾಡಲು ವ್ಯಾಸ ಮುನಿಗಳು ಮೂಲ ವೇದವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ ಎಂಬ 4 ಭಾಗಗಳಾಗಿ ವಿಭಾಗಿಸಿದರು. ಜೊತೆಗೆ ಅವರು ವೇದಾಂತದ ಸಾರವನ್ನು ವಿವರಿಸುವ ಬ್ರಹ್ಮಸೂತ್ರಗಳು, 18 ಪುರಾಣಗಳು ಮತ್ತು ಮಹಾನ್ ಗ್ರಂಥವಾದ ಮಹಾಭಾರತವನ್ನ ರಚಿಸಿ ಧರ್ಮಜ್ಞಾನವನ್ನ ಜನರಿಗೆ ತಲುಪಿಸಿದರು. ತಪಃ ಪ್ರವೃತ್ತ ಕಳವಿಂಕಪೋದಂ ಮಾತ್ರ ಸಂಲಾಲಿತಮಾಶ್ರಮಾಂತೆ ಪಶ್ಚನ್ಯ ಧನ್ಯ ಮನಪತ್ಯತಾಂ ಸ್ವಾಂ ಸಪುತ್ರ ಭಾಗ್ಯಾತಿಶಯಂ ಚ ದದ್ಯೌ. ಮಹಾನ್ ಋಷಿಗಳಾದ ವೇದವ್ಯಾಸರಿಗೆ ಸಂತಾನವಿರಲಿಲ್ಲ. ಒಂದು ತಾಯಿ ಪಕ್ಷಿ ತನ್ನ ಮರಿಯನ್ನ ಪ್ರೀತಿಯಿಂದ ಸಾಕುತ್ತಿರುವ ದೃಶ್ಯವನ್ನು ಕಂಡಾಗ ಅವರಿಗೆ ಪುತ್ರ ಪ್ರಾಪ್ತಿಯ ಮಹತ್ವ ಅರಿವಾಗಿ ತಾವೂ ಪುತ್ರ ಸಂತಾನವನ್ನು ಹೊಂದಬೇಕು ಎಂಬ ಆಸೆ ಮೂಡಿತು. ಈ ಘಟನೆ ಅವರ ಮನಸ್ಸಿನಲ್ಲಿ ಸಂತಾನದ ಬಗ್ಗೆ ಆಳವಾದ ಚಿಂತನೆಗೆ ಕಾರಣವಾಯಿತು. ಸತ್ಪುತ್ರ ಲಾಭಾಯ ತಪಶ್ಚುಕೀರ್ಷು ತೀವ್ರಂ ಮಹಾಮೇರು ಸಮೀಪ ಮೇತ್ಯ ಆರಾಧನೀಯಂ ಇತಿ ಕ್ಷಣಂ ಸ ಚಿಂತಾತುರೋ ಲೋಕ ಗುರುಸ್ಥಿತೋ ಭೂತ್. ಸತ್ಪುತ್ರನನ್ನು ಪಡೆಯುವ ಸಂಕಲ್ಪ ಮಾಡಿದ ವ್ಯಾಸಮುನಿಗಳು ಕಠಿಣ ತಪಸ್ಸಿಗಾಗಿ ಮೇರು ಪರ್ವತದ ಬಳಿಗೆ ಬಂದರು. ಆದರೆ ಯಾವ ದೇವತೆಯನ್ನು ಉಪಾಸನೆ ಮಾಡಬೇಕು ಎಂಬ ವಿಚಾರದಲ್ಲಿ ಸ್ವಲ್ಪ ಹೊತ್ತು ಆಲೋಚನೆಯಲ್ಲಿ ಮುಳುಗಿದರು. ಅವರ ಮನಸ್ಸು ದೇವರ ಆರಾಧನೆಯ ಸರಿಯಾದ ಮಾರ್ಗವನ್ನ ಹುಡುಕುತ್ತಿತ್ತು. ಶ್ರೀನಾರದಸ್ತತ್ರ ಸಮಾಗತಸ್ತ್ವಾತ್ ಕೃಪಾ ಕಟಾಕ್ಷ ಕುರ್ವನ್ ಮಹರ್ಷಿಃ ಅರ್ಘ್ಯಾದಿ ಸಂಪೂಜಿತ ಆಸನಸ್ಥೋ ವ್ಯಾಸೇನ ಪೃಷ್ಟ ಪ್ರಹಸನ್ನಿವಾಹ. ದೇವಿಯ ಅನುಗ್ರಹದಿಂದ ಜ್ಞಾನ ಸಂಪನ್ನರಾದ ನಾರದ ಮುನಿಗಳು ವ್ಯಾಸರ ಬಳಿಗೆ ಆಗಮಿಸಿದರು. ವ್ಯಾಸರು ಅವರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸಿ ಪೂಜಿಸಿದರು. ವ್ಯಾಸರ ಮನಸ್ಸಿನ ಸಂದೇಹವನ್ನು ತಿಳಿದ ನಾರದರು ಸೌಮ್ಯ ನಗೆಯೊಂದಿಗೆ ಅವರಿಗೆ ಮಾರ್ಗದರ್ಶನ ನೀಡಲು ಮುಂದಾದರು. ಕಿಂ ಚಿಂತೆಯ ಕೃಷ್ಣ ಭಜಸ್ವ ದೇವೀಂ ಕೃಪಾವತಿ ವಾಂಛಿತ ದಾನದಕ್ಷ ಅಹೇತುರೇಶ ಖಲು ಸರ್ವಹೇತು ನಿರಸ್ತಾ ಸಾಮ್ಯತಿಶಯ ನಿರೀಹ. ನಾರದ ಮುನಿಗಳು ವ್ಯಾಸರಿಗೆ ಹೀಗೆ ಹೇಳಿದರು: ನಿನ್ನ ಮನಸ್ಸಿನ ಆಸೆ ಈಡೇರಿಸಲು ದೇವಿಯ ಆರಾಧನೆಯು ಶ್ರೇಷ್ಠವಾದ ಮಾರ್ಗ. ಜಗತ್ತಿನ ಎಲ್ಲದರ ಮೂಲಶಕ್ತಿಯಾದ ಆದಿಪರಾಶಕ್ತಿ ದೇವಿ ಭಕ್ತರ ಮನೋಕಾಮನೆಗಳನ್ನು ಪೂರೈಸುವ ಕರುಣಾಸಾಗರಳು. ಆದ್ದರಿಂದ ಚಿಂತೆ ಬಿಡು, ದೇವಿಯ ಉಪಾಸನೆಯನ್ನು ಮಾಡು. ಸೈಷಾ ಮಹಾಶಕ್ತಿರಿತಿ ಪ್ರಸಿದ್ಧ ಯದಾಗ್ನಯ ಬ್ರಹ್ಮ ರಮೇಶ ರುದ್ರಾಃ ಬ್ರಹ್ಮಾಂಡ ಸರ್ಗಸ್ಥಿತಿ ಸಂಹೃತಿಶ್ಚ ಕುರ್ವಂತಿ ಕಾಲೇನ ನ ಚ ತೇ ಸ್ವತಂತ್ರಾಃ. ಜಗತ್ತಿನ ಪರಮಶಕ್ತಿಯಾದ ಆದಿಪರಾಶಕ್ತಿಯೇ ಎಲ್ಲ ಕಾರ್ಯಗಳಿಗೂ ಮೂಲ. ಬ್ರಹ್ಮನು ಸೃಷ್ಟಿ ಮಾಡುವುದು, ವಿಷ್ಣುವು ಲೋಕವನ್ನು ಪಾಲಿಸುವುದು ಮತ್ತು ಶಿವನು ಸಂಹಾರ ಮಾಡುವುದು ಕೂಡ ಆಕೆಯ ದೈವಿಕ ಶಕ್ತಿಯಿಂದಲೇ. ಆದ್ದರಿಂದ ದೇವಿಯೇ ಸರ್ವಶಕ್ತಳು, ಸರ್ವಶಕ್ತಿ ಸ್ವರೂಪಳು ಹಾಗೂ ಸಕಲ ವಿಶ್ವದ ಅಧಿಷ್ಠಾತ್ರಿ. ಯಸ್ಯಾಶ್ಚತೆ ಶಕ್ತಿಭಿರೇವ ಸರ್ವಾ ಕರ್ಮಾಣಿ ಕುರ್ವಂತಿ ಸುರಾಸುರಾದ್ಯಾಃ ಮರ್ತ್ಯಾ ಮೃಗಾಃ ಕೃಷ್ಣ ಪತತ್ರಿನಶ್ಚ ಶಕ್ತಿರ್ವಿಧೇಯಃ ಕೈಹ ವಿಧೇಯಃ. ನಾರದರು ಹೇಳುತ್ತಾರೆ, ಜಗತ್ತಿನ ಪ್ರತಿಯೊಂದು ಜೀವಿ, ದೇವರಾಗಲಿ, ಅಸುರರಾಗಲಿ, ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ ಅಥವಾ ಪಕ್ಷಿಗಳಾಗಲಿ ಎಲ್ಲರೂ ಆದಿಪರಾಶಕ್ತಿಯ ಶಕ್ತಿಯಿಂದಲೇ ಕಾರ್ಯನಿರ್ವಹಿಸುತ್ತಾರೆ. ಆಕೆಯ ಇಚ್ಛೆ ಮತ್ತು ಶಕ್ತಿ ಇಲ್ಲದೆ ಯಾರೂ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆದುದರಿಂದಲೇ ಈ ವಿಶ್ವದಲ್ಲಿರುವ ಎಲ್ಲಾ ಶಕ್ತಿಯು ಪರಾಶಕ್ತಿಯ ನಿಯಂತ್ರಣದಲ್ಲಿದೆ.
ಪ್ರತ್ಯಕ್ಷಮುಖ್ಯೈರ್ನ ಚ ಸಾ ಪ್ರಮಾಣೈರ್ಜ್ಞೇಯ ತಪೋಭಿಃ ಕಠಿಣೈರ್ವ್ರತೈಶ್ಚ ನ ವೇದಶಾಸ್ತ್ರಾಧ್ಯಯನೇನ ಚಾಪಿ ಭಕ್ತೈವ ಜಾನಾತಿ ಪುಮಾನ್ ಮಹೇಶೀಂ. ನಾರದ ಮುನಿಗಳು ಇಲ್ಲಿ ಭಕ್ತಿಯ ಮಹತ್ವವನ್ನು ತಿಳಿಸುತ್ತಾರೆ. ದೇವಿಯ ನಿಜಸ್ವರೂಪವು ಇಂದ್ರಿಯಗಳಿಗೆ ಗೋಚರಿಸುವ ವಿಷಯವಲ್ಲ. ಕೇವಲ ಬುದ್ಧಿ, ತರ್ಕ, ತಪಸ್ಸು ಅಥವಾ ಶಾಸ್ತ್ರ ಜ್ಞಾನದಿಂದ ಆಕೆಯನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ. ಹೃದಯಪೂರ್ವಕವಾದ ಶ್ರದ್ಧೆ, ಪ್ರೀತಿ ಮತ್ತು ಭಕ್ತಿಯ ಮೂಲಕವೇ ಪರಾಶಕ್ತಿಯ ಅನುಭವ ಸಾಧ್ಯ. ತಾಮೇವ ಭಕ್ತ್ಯಾ ಸತತಂ ಭಜಸ್ವ ಸರ್ವಾರ್ಥದಂ ತವ ಕೃಷ್ಣ ತವಾಸ್ತು ಭದ್ರಂ ಇತ್ಯೂಶುಚಿ ಬ್ರಹ್ಮಸುತೆ ಗತೇನ ವ್ಯಾಸಸ್ತಪೋರ್ತಂ ಗಿರುಮಾರುರೋಹ. ನಾರದ ಮುನಿಗಳು ವ್ಯಾಸರಿಗೆ ದೇವಿಯ ಭಕ್ತಿಯೇ ಎಲ್ಲ ಆಸೆಗಳಿಗೆ ಸಿದ್ಧಿಯ ಮಾರ್ಗವೆಂದು ಉಪದೇಶಿಸಿದರು. ಅವರ ಆಶೀರ್ವಾದವನ್ನು ಪಡೆದ ವ್ಯಾಸಮುನಿಗಳು ದೇವಿಯ ಅನುಗ್ರಹವನ್ನು ಪಡೆಯುವ ಸಂಕಲ್ಪದಿಂದ ಕಠಿಣ ತಪಸ್ಸನ್ನು ಮಾಡಲು ಪರ್ವತದತ್ತ ನಡೆದರು. ಇಹಾಸ್ಮಿ ಪರ್ಯಾಯ ಕುಲಚಿತ್ತವೃತ್ತಿ ಗುರುಂ ನ ಪಶ್ಯಾಮಿ ಮಹತ್ತಮಂಚ ಸನ್ಮಾರ್ಗತೋ ಮಾಂ ನಯ ವಿಶ್ವಮಾತಃ ಪ್ರಸಿದ್ಧ ಮೇ ತ್ವಾಂ ಶರಣಂ ವ್ರಜಾಮಿ. ವ್ಯಾಸರು ಹೇಳುತ್ತಾರೆ, ನಾನು ಅತ್ಯಂತ ವ್ಯಾಕುಲನಾಗಿದ್ದೇನೆ ಎಂದು ಹೇಳಿ ತಪಸ್ಸಿಗಾಗಿ ಹೊರಟ ವ್ಯಾಸ ಮಹರ್ಷಿಗಳು ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಓ, ನನ್ನ ಮನಸ್ಸು ಗೊಂದಲದಲ್ಲಿದೆ. ಈಗ ನನಗೆ ಮಾರ್ಗದರ್ಶನ ನೀಡುವ ಗುರುವು ಕಾಣಿಸುತ್ತಿಲ್ಲ. ಆದ್ದರಿಂದ ಓ ಜಗನ್ಮಾತೆಯೇ, ನೀನೇ ನನ್ನ ಗುರುವಾಗಿ ನನ್ನನ್ನು ಸತ್ಯ ಮಾರ್ಗದಲ್ಲಿ ನಡೆಸು. ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗತಿಯಾಗಿದ್ದೇನೆ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವಿ ನಾರಾಯಣಿ ನಮೋಸ್ತುತೆ. ಜೀವನದಲ್ಲಿ ದಾರಿ ಕಾಣದೇ ಇದ್ದಾಗ ದೇವರ ಶರಣಾಗತಿ ಮಹಾ ಆಶ್ರಯ ಆಗುತ್ತೆ. ವಿನಯದಿಂದ ದೇವಿಯ ಕೃಪೆಯನ್ನು ಬೇಡದವನಿಗೆ ಸರಿಯಾದ ಮಾರ್ಗವೂ ಲಭಿಸುತ್ತೆ, ಮತ್ತೆ ದೈವಾನುಗ್ರಹ ಪಡೆಯುವ ಸುಲಭ ಮಾರ್ಗವೂ ಸಿಗುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ಭಾಗದಲ್ಲಿ ಶುಕೋತ್ಪತ್ತಿ.